ಯಾರ ಹಂಗ ಯಾರ ಸಂಗ ಬ್ಯಾಡೋ ಇಷ್ಟಕ್ಕೋ ಅಭಿಮಾನ ಸುಖ ಇಲ್ಲೋ ಏನೇನ ಯಾರ ಹಂಗ ಯಾರ ಸಂಗ ಬ್ಯಾಡೋ ಇಷ್ಟಕ್ಕೋ ಅಭಿಮಾನ ಸುಖ ಇಲ್ಲೋ ಏನೇನ ದುಡಿಯನು ದಿನ ಮಾಡೋ ಶಿವ ಧ್ಯಾನ ದುಡಿಯನು ದಿನ ಮಾಡೋ ಶಿವ ಧ್ಯಾನ ದೇಹ ಎಂಬುದು ಸುಳ್ಳಾಗಿ ಹೋಗುತ್ತದೆ ಒಂದೇನ ಯಾಕೆದಕ ಅನುಮಾನ ದೇಹ ಎಂಬುದು ಸುಳ್ಳಾಗಿ ಘಟನೆಗ ಒಂದೇನ ಯಾಕೆದಕ ಅನುಮಾನ ಭರೋಸಿಲ್ಲದ ಗಡಿಗೆ ಬಂಗಾರ ಮಾಡೋದೇನು ಇಲ್ಲೋ ಅದಕ್ಕ ಭೂಷಣ ಗುರುಲಿಂಗ ಜೋಗಿ ಜಂಗಮರು ಒಲೆಗೊಂಡೋಡಿ ಅಡುಗೆ ಮಾಡಿ ಪಡಿ ಸಾಧನ ಏ ಗುರುವಿನ ಗುಳ ಕಟ್ಟುಗಾರು ಮಲ್ಲ ಗುಳ್ಳ ಕಟ್ಟಗೋರು ಮಳ್ಳ ಹರಿದಾಡು ಮನಸ್ಸಿಗೆ ಹರಿಬಿಡು ಬ್ಯಾಡೋ ದೇಹ ಮಾಡು ಹಣ್ಣ ಮಾಡಿ ಗುರು ಧ್ಯಾನ ಹರಿದಾಡು ಮನಸ್ಸಿಗೆ ಹರಿಬಿಡು ಬ್ಯಾಡೋ ದೇಹ ಮಾಡು ಹಣ್ಣ ಮಾಡಿ ಗುರು ಧ್ಯಾನ ದುಡಿಯನು ದಿನ ಮಾಡೋ ಶಿವ ಧ್ಯಾನ ದುಡಿಯನು ದಿನ ಮಾಡೋ ಶಿವ ಧ್ಯಾನ ದೇಹ ಎಂಬುದು ಸುಳ್ಳಾಗಿ ಹೋಗುತ್ತದೆ ಒಂದೇನ ಯಾಕೆದಕ ಅನುಮಾನ ದೇಹ ಎಂಬುದು ಮಣ್ಣಾಗಿ ಹೋಗುತ್ತದೆ ಒಂದೇನ ಯಾಕೆದಕ ಅನುಮಾನ ದುಷ್ಟರ ಸಂಗ ಮಾಡಿ ದುರ್ಬುದ್ಧಿ ಯಾಕೋ ಶ್ರೇಷ್ಠ ಮನವ ಜನ್ಮ ಮಾಡುಕೋ ಪಾವನ ಅರುವೆ ಆತ್ಮಲಿಂಗ ಗುರುವಾಗಿ ತಿಳ್ಕೋಬೇಕು ಅವನಿಗೆ ಇರುತ್ತದು ಅಂತ ಕರುಣ ಏ ಆಗಿದೆ ಮುದುಕ ಮಾಡಬ್ಯಾಡು ಮೂರ್ಖ ಮುದಕ ಮಾಡಬ್ಯಾಡು ಮೂರ್ಖ ಒಂದು ತಿರುಗಾಡಿ ದಾರ್ಯಾಗ ಕಳಿಬ್ಯಾಡು ಧಿನಮಾನ ಹೋಗಿ ಹಿಡಿ ಗುರು ಚರಣ ಒಂದು ತಿರುಗಾಡಿ ದಾರ್ಯಾಗ ಕಳಿಬ್ಯಾಡು ಧಿನಮಾನ ಹೋಗಿ ಹಿಡಿ ಗುರು ಚರಣ ದುಡಿಯನು ದಿನ ಮಾಡೋ ಶಿವ ಧ್ಯಾನ ದುಡಿಯನು ದಿನ ಮಾಡೋ ಗುರು ಧ್ಯಾನ ದೇಹ ಎಂಬುದು ಸುಳ್ಳಾಗಿ ಹೋಗುತ್ತದೆ ಒಂದೇನ ಯಾಕೆದಕ ಅನುಮಾನ ದೇಹ ಎಂಬುದು ಮಣ್ಣಾಗಿ ಹೋಗುತ್ತದೆ ಒಂದೇನ ಯಾಕೆದಕ ಅನುಮಾನ ಹಾಲು ಮತದಾಗ ಹೊಟ್ಟೆ ಬಂದನು ಹೌದು
ಹಿಡಿ ಮಣ್ಣಾಗ ಬೆಳ್ಳಿ ತೆಗೆದು ಇರ್ಲಿ ಲಡ್ಡು ಬೇಸಿ ಮಾತಾ ಇಲ್ಲೊಂದ ಸರದೋಡಿ ಕಲಾವಿದರಿಗೆ ಪ್ರಶ್ನೆ ಕೇಳಿದ್ವಿ ನಾವು ಏನ್ರಿಪ್ಪ ಹುಟ್ಟಿದ ಮನುಷ್ಯ ಸಾಯ್ತದ ಸತ್ತ ಮನುಷ್ಯ ಹೊಳೆ ಹುಟ್ಟತದ ಹಾ ಹೌದಿಲ್ಲ ಹೌದವ ಹೌದು ಸೂರ್ಯ ಹುಟ್ಟತನದಕ್ಕ ಮುಳುಗಲಿಕ್ಕೆ ಮುಳುಗತನದಕ್ಕ ಮತ್ತ ಹುಟ್ಟಾಕ ಹೇಳಿದ್ವು ಮಾತಾ ಹೌದು ಹೌದು ಅಮೋಘ ಸಿದ್ಧ ಶಿಷ್ಯ ಭೂತಾಳ ಸಿದ್ಧ ಕೈಲಾಸದಿಂದ ದನ್ನಗಿಳಿದು ಕರ್ಕೊಂಡು ಬಂದಂತೆ ಜಗತ್ತೇ ಶ್ರುತಿ ಸಾರ್ತದ ಅವರು ಸಾರ್ತಾರ ಇವರು ಹೇಳ್ತಾರ ಹೌದಿಲ್ಲ ಹೌದಾ ಅಮೋಘ ಸಿದ್ಧನ ಶಿಷ್ಯ ಯಾರು ಭೂತಾಳ ಸಿದ್ಧ ಭೂತಾಳ ಸಿದ್ಧ ಹುಟ್ಟಿ ಬರ್ಬೇಕಾರ ಹಿಂದಿನ ಅವತಾರ ಮುಗಿಸಿದ ನಂತರ ಹುಟ್ಟಿ ಬರ್ಬೇಕ ಹೌದವ ಹೌದಾ ಮನುಷ್ಯ ಸತ್ತನೆ ಹೊಳಿ ಹುಟ್ಟಿ ಬರ್ತದ ಮೊದಲು ಸಾಯ್ಬೇಕು ಹೌದಿಲ್ಲ ಹಿಂದಾಡೆ ಯಾಕಪ್ಪ ಅಂದ್ರೆ ಹಿಂದಿನ ಅವತಾರ ಏನಿತ್ತು ಅಂತೇಳಿ ಕೇಳಿದಾಗ ಅವ್ರು ಸರಜೋಡಿ ಕಲಾವಿದರು ಹೇಳಿರು ಹೇಳಿದ ನಮ್ಮ ಅಣ್ಣ ಕೈಲಾಸದೊಳಗ ಅಮೋಘ ಸಿದ್ಧನ ಸೇವಾ ಮಾಡೋ ಸಂದರ್ಭದೊಳಗ ಹೌದಾ ಗುಂಡೋದರ ನೋಡು ಗುಂಡೋದರ ಅಂತ ಕೇಳ್ತಾರೆ ಎಲ್ಲ ಗುಂಡ ಹತ್ರ ಕರಿತಿದ್ದಿಲ್ಲ ಗೋಲಿ ಗುಂಡ ಆಡೋ ಗುಂಡ ಎಲ್ಲಿದು ಹುಡುಕ್ಯಾಡ್ರಿ ಯಾವ ಅಂಕಲ್ ಪ್ಯಾಕಿದ್ದಿರ್ಬೇಕಿದು ಅಣ್ಣ ಹಾಲು ಮತದಾಗ ಹುಟ್ಟಿದ್ರಿ ಕರೆ ಹೌದಾ ಆ ವಿಷಯ ಬಹಳ ಯಾಕಂದ್ರೆ ನಮ್ಮ ಹಾಲ್ದಾಕತಿ ಎಷ್ಟು ವರ್ಷ ಆಯ್ತು ಒಂದು ಮಿನಿಮಮ್ 40 ವರ್ಷ ಆಯ್ತು ನಿಮ್ದ ಗುರುಲಿಂಗ ಮಾಸ್ತರ್ನ ಸಂಘದೊಳಗ ಸೇವಾ ಮಾಡ್ಲಿಕ್ಕತ್ತಿ ಬರೇ ಸೇವಾ ಆಗೈತಿ ಕರೆ ಬಜಿ ಆಗಿಲ್ಲ ಹೌದಿಲ್ಲ ಹೌದು ಹಿಂದಿನ ಅವತಾರ ಯಾವ್ದಿತ್ತು ಅಂತ ಕೇಳಿದ ಕೈಲಾಸದೊಳಗಿನ ಅವತಾರ ಕೇಳಿಲ್ಲ ಮನುಷ್ಯ ಸತ್ತ ಹುಟ್ಟಿ ಬಂದ ನಂತರ ಅವತಾರ ಬರ್ತದ ಹೌದಿಲ್ಲ ಅದಕ್ಕ ಮಾತು ಕೇಳಿನಿ ನಾನ ನಾ ಹೇಳುವಂತ ಮಾತು ಕೈಲಾಸದೊಳಗಿನ ಕರಿಯು ಮಾತು ಬೇಡ ಮತ್ತ ಕೈಲಾಸದೊಳಗ ಅಮೋಘ ಸಿದ್ಧಗ ಬ್ಯಾಡ ನಾ ಇನ್ನೊಂದು ಕೇಳಿನ ಭೂತಾಳ ಸಿದ್ಧ ಯಾವಾಗ ಹಿಂದಿನ ಅವತಾರದಾಗ ಇದ್ದಲ್ಲ ಆ ಅವತಾರದಾಗ ಇದ್ದಂತ ಭೂತಾಳ ಸಿದ್ಧನ ಗುರು ಅಮೋಘ ಸಿದ್ಧ ಯಾವ ಅವತಾರ ಇತ್ತು ಕೇಳಿನ ಅದನ್ನ ಅಲ್ಲೇ ಬಿಟ್ಟಾರ ಅವರು ಎನ್ನ ಪ್ರಶ್ನೆ ವಿಚಾರ ಮಾಡ ನಾ ಹೇಳಿದ ಮಾತ ಮೊದಲು ಪೂರ್ತಿ ತಲೆಯಾಗ ತಗೋರಿ ತಲೆಯಾಗ ತುಂಬಿಕೋರಿ ನಂತರ ಉತ್ತರ ಹೇಳಕ್ ಬರ್ರಿದ ನಾವು ಇನ್ನ ನಿನಗ ಟೈಮ್ ಕೊಡ್ತೀನಿ ಈಗ ಅಷ್ಟೇ ಅಲ್ಲ ಇನ್ನೂ ಟೈಮ್ ಬರೇ ಆಡ್ ಚಂಡಿ ಕಡ್ದಂಗ ಮಾಡಾರ ಇವರು ಆ ಚಂಡಿ ಕಡದಂಗ ವ್ಯವಹಾರ ಬೇಡಣ್ಣ ತಳಪಾಯ ಹೋಗ್ಬೇಕಲ್ಲ ಹೌದಿಲ್ಲ ಅವಾಗ ಅಮೋಘ ಸಿದ್ಧನ ಅವತಾರಗಳು 7 ಅವತಾರದ 6 ಅವತಾರ ಬ್ಯಾರೇನೆ ಇದ್ದು ಅಂಬ ಋಷಿ ಗಣ ಋಷಿ ಅಡಕೇಶ್ವರ ಋಷಿ ಅವತಾರಗಳದಾವ ಇದ್ದು ನಿನಗ ಅದನ್ನ ಕೇಳಿಲ್ಲ ನಾನ ಹೌದಾ ಮನುಷ್ಯ ಸತ್ತ ಹುಟ್ಟಿ ಬರ್ತದ ಹುಟ್ಟಿ ಸಾಯ್ತದ ಹುಟ್ಟಿದ ಮನುಷ್ಯ ಸಾಯ್ತದ ಸತ್ತ ಮನುಷ್ಯ ಹುಟ್ಟದ ಆ ಪ್ರಶ್ನೆ ಕೇಳಿನಿ ಹೌದಿಲ್ಲ ಅಣ್ಣ ನಾ ಕೇಳಿದ ಪ್ರಶ್ನೆಕ್ಕ ನೀ ಹೇಳ್ತಕ್ಕಂತ ಉತ್ತರಕ್ಕ ಅಜ ಗಜಾಂತರ ಅಲ್ಲ ಆಕಳ ಕರ ತಂದ ಎಮ್ಮಿ ಕರ ತಂದ ಆಕಳ ಕರಿಗೆ ಕುಡಿಸಬೇಡ್ರಿ ಇರ್ಲಿ ಅವ್ರಿಗೆ ತಿಳಿದ ಮಟ್ಟಿಗೆ ಗುರುಜಿಗಳು ಹೇಳ್ಯಾರ ಅವ್ರು ಏನು ತಿಳ್ಕೊಂಡು ಹೇಳ್ಯಾರ ಮತ್ತೆ ಹೇಳಕಂತ ಗುರುಜಿ ಅವ್ರ ಮಾಸ್ತರ ಲಕ್ಷ್ಮಣ ಸರ್ ಕರೆಕ್ಟ್ ಐತಲ್ರಿ ಅತ್ತ ಅನ್ನಗೆ ಹೇಳ್ಬೇಡ ನನಗೆ ತಂಗಿಗೆ ಹೇಳಿಲಿ ಮೊದಲು ತಮ್ಮಗ ತಂಗಿಗೆ ಹೇಳಿಲಿ ಹೌದಿಲ್ಲ ಯಾರ ವ್ಯವಹಾರ ಯಾಕಂದ್ರೆ ಹೆಂಗ ವ್ಯವಹಾರ ನಡೆದಪ್ಪ ಅಂದ್ರೆ ಇರ್ಲಿ ಬಾಳ ಮಾತಾಡೋದು ಅವಶ್ಯಕತೆ ಇಲ್ಲ ಹಾಲು ಮತದ ಸಿದ್ಧರ ವಿಷಯ ಹೇಳುದು ಹೆಂಗ ಸಕ್ರಿ ಗೊಂಬಿದ್ದಂಗ ನಾ ಎಟ್ಟ ಹೇಳಿರು ಕಡಿಮೆ ಅದ ಕೈ ಕಡದ್ರು ರುಚಿನ ಆಚೆ ಕಡೆ ಅವನ ಮಾಸ್ತರ ಎಟ್ಟ ಹೇಳಿರು ಕಡಿಮೆ ಅದ ಹೌದಿಲ್ಲ ಅವ್ರು ತಿಳಿದ ಮಟ್ಟಿಗೆ ಅವ್ರು ಹೇಳ್ಯಾರ ಉತ್ತರ ನಮಗೆ ಎಟ್ಟು ತಿಳಿದ ನಾವ್ ಹೇಳಿವು ಇವತ್ತು ನನ್ನ ಮಟ್ಟ ಮನೆಯೊಳಗ ನನ್ನ ಮಟ್ಟ ಮನೆಯೊಳಗ ಹೆಂಗ ಆ ಯಾಕಂದ್ರೆ ಬಿಳಾಳವ್ರಿಗೆ ಬಿಳಿ ಕಂಕಣದವರಿಗೆ ಹತ್ತಿ ಕಂಕಣದವ್ರಿಗೆ ಹೊಟ್ಟೆ ಪೂಜೆಗೆ ಐತೆ ನೇರವಾಗಿ ಉತ್ತರ ಮಾತು ಕೊಟ್ಟೀನಿ ಅದಕ್ಕೆ ಬಾಳ ಹತ್ತಿ ಕಂಕಣ ಮತ್ತು ಉನ್ನಿ ಕಂಕಣ ಏನಂತಾರ ಕರೆಯಾಳವ್ರ ಬಿಳಾಳವ್ರ ಅಂತಾರ ಇಂಡಿ ತಾಲೂಕಡೆ ಹಂಗಂತಾರ ಹೌದಿಲ್ಲ ಇರ್ಲಿ ಲಾಸ್ಟ್ ಒಂದೇ ನುಡಿ ಹಾಡಿ ಬರ್ಲಿ ಪಾಳ್ಯಕ ಎಲ್ಲರೂ ಕೊಡ್ಕೊಂಡು ಮಹಾಮಂಗಲ ಮಾಡೋದು ಯಾಕಂದ್ರೆ ಸತ್ತ ಕರೆಕ್ಟ್ 10 10, 15, 20 ನಿಮಿಷಕೊಂಡು ಇಲ್ಲೇ ಇದೀವಿ ಮತ್ತ ನಮ್ಮ ಹುಡುಗರ ಹಳ್ಳಿಯಾಗ ಹೋಗ್ಬೇಕಾಗ್ಯದ ನಮ್ದು ಒಂದು ಎಮ್ಮಿ ಹಿಂಡುದೈತಿ ಎಮ್ಮಿ ಹಿಂಡುದದ ನೀ ಹಿಂಡ್ತ ನೀನ್ ಹೆಣ್ತಿರ್ತಾಳ ಇಬ್ರು ಕೂಡ ಹಿಂಡ್ಬೇಕಲ್ಲ ಒಬ್ರು ಹಿಡಿಬೇಕು ಒಬ್ರು ಹಿಂಡ್ಬೇಕು ಹೆಂಗ ಅದು ತೈತ್ರಿ ಲಡ್ಡು ಒದಿಗಿದ್ದಿ ಇರ್ಲಿ ಹೌದು ಹೆಂಗು ಬರ್ಲಿ ಹಾಲು ಮತ್ತದಾಗ ಹೊಟ್ಟೆ ಬಾಗಲಕೋಟೆ ನಾಡಿನ ಭಕ್ತರ ಭಗವಾನ ಸಂಸಾರ ತೊರದು ಬತ್ಲೆ ತಿರುಗತ್ತಿದ್ದು ಲಡ್ಡು ಮುತ್ತಾಗ ಹುಚ್ಚಂತ ಮಾಡ್ಯಾರ ಅಪಮಾನ ನೀ ಅರುಗೆಡಿ ಗುರುಕುನ ಹಿಡಿ ಲಡ್ಡು ಬಿಸಿ ಮಳ್ಳೆ ಕರೆದ ಮಣ್ಣಾಗ ಬೆಳ್ಳಿ ತೆಗೆದು ಸತ್ಯ ಶರಣ ಕರದನು ಬಂಜಿತನ ಲಡ್ಡು ಬಿಸಿ ಮಳ್ಳೆ ಕರೆದ ಮಣ್ಣಾಗ ಬೆಳ್ಳಿ ತೆಗೆದು ಸತ್ಯ ಶರಣ ಕಳ್ಳದನ್ನು ಬಂಜಿತನ ದುಡಿಯನು ದಿನ
ದಿನ ಮಡಗುರು ಧ್ಯಾನ ದೇಹ ಎಂಬುದು ಸುಳ್ಳಾಗಿ ಹೋಗುತ್ತದೆ ಒಂದೇನ ಯಾಕೆ ಕಾಡು ಮಾರ ದೇಹ ಎಂಬುದು ಸುಳ್ಳಾಗಿ ಹೋಗುತ್ತದೆ ಒಂದೇನ ಯಾಕೆ ಕಾಡು ಮಾರ ನಾಡ ಮ್ಯಾಲ ಹರಕೆಗೆ ಹೆಸರಾಯ್ತು ಮಗುಳಲು ರಗ ನನ್ನದನ್ನು ಸಾಕ್ಷಾತ್ ಬೇಸವನ್ನ ತನು ಮನ ಧನದಿಂದ ತಂದೆ ಮಾಲಿಂಗರಾಯಗ ಹಣ್ಣಿ ಹಚ್ಚಿ ಮನಿತನಿ ಪ್ರತಿದಿನ ಸಾಹಿತ್ಯ ರಚನಾ ಸೌಮಿತ್ರ ಕವನ ಸಾಹಿತ್ಯ ರಚನಾ ಸೌಮಿತ್ರ ಕವನ ಸಾಹಿತ್ಯ ರಚನಾ ಸೌಮಿತ್ರ ಕವನ ಸಾಹಿತ್ಯ ಸೌಕರ್ತಿ ಅಂತ ಕರೆದರು ನಾಡ ಜನ ನನಗೆ ನನ್ನ ನಮನ ಸಾಹಿತ್ಯ ಸೌಕರ್ತಿ ಅಂತ ಕರೆದರು